ಹಾಯ್ ಗೆಳೆಯರೆ, ಆಸ್ಟ್ರೇಲಿಯಾ ದೇಶ. ಈ ದೇಶದ ಬಗ್ಗೆ ನಮಗೆ ಏನು ಗೊತ್ತಂದರೆ ಇಲ್ಲಿಯ ಕ್ರಿಕೆಟ್ ಟೀಮ್. ಇದನ್ನು ಬಿಟ್ಟು ನಮಗೆ ಈ ದೇಶದ ಬಗ್ಗೆ ಏನೂ ಗೊತ್ತಿಲ್ಲ. ನಿಮಗೆ ಈ ವಿಡಿಯೋನಲ್ಲಿ ಆಸ್ಟ್ರೇಲಿಯಾ ದೇಶದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಸ್ಟ್ರೇಲಿಯಾವನ್ನು ಕಾಮನ್ವೆಲ್ತ್ ಆಫ್ ಆಸ್ಟ್ರೇಲಿಯಾ ಎಂದು ಕರೆಯುತ್ತಾರೆ. ಇದರ ರಾಜಧಾನಿ ಕ್ಯಾನ್ಬೆರಾ. ಆಸ್ಟ್ರೇಲಿಯಾದ ಕೆಲವು ದೊಡ್ಡ ನಗರಗಳು ಯಾವುವು ಅಂದರೆ ಮೊದಲನೇದು ಸಿಡ್ನಿ, ಮೆಲ್ಬರ್ನ್, ಬ್ರಿಸ್ಬೇನ್, ಪರ್ತ್, ಅಡಿಲೇಡ್. ಆಸ್ಟ್ರೇಲಿಯಾ ದೇಶದ ಜನಸಂಖ್ಯೆ 26 ಮಿಲಿಯನ್ಗಿಂತ ಹೆಚ್ಚಾಗಿದೆ. ಆಸ್ಟ್ರೇಲಿಯಾ ದೇಶವು 76,92,024 ಚದರ ಕಿಲೋಮೀಟರ್ನಷ್ಟು ಹರಡಿದೆ. ಇದು ವಿಶ್ವದ 6ನೇ ಅತಿ ದೊಡ್ಡ ದೇಶವಾಗಿದೆ. ಆಸ್ಟ್ರೇಲಿಯಾ ದೇಶದ ಕರೆನ್ಸಿ ಆಸ್ಟ್ರೇಲಿಯನ್ ಡಾಲರ್. ಇಲ್ಲಿ ಅಧಿಕೃತವಾಗಿ ಇಂಗ್ಲಿಷ್ ಭಾಷೆಯನ್ನು ಮಾತಾಡುತ್ತಾರೆ. ಇಲ್ಲಿಯ ಸರ್ಕಾರ ಫೆಡರಲ್ ಸಂಸದೀಯ ಸಾಂವಿಧಾನಿಕ ರಾಜಪ್ರಭುತ್ವ. ಇನ್ನು ಭೂಗೋಳಶಾಸ್ತ್ರ ನೋಡಿದರೆ ಓಷಿಯಾನಿಯಾದಲ್ಲಿ ನೆಲೆಗೊಂಡಿರುವ ಆಸ್ಟ್ರೇಲಿಯಾ ದೇಶವು ವಿಶ್ವದ ಅತ್ಯಂತ ಚಿಕ್ಕ ಖಂಡವಾಗಿದೆ. ಆದರೆ ಇದು ಅತ್ಯಂತ ದೊಡ್ಡ ದ್ವೀಪವಾಗಿದೆ. ಭಾರತೀಯ ಮತ್ತು ಪೆಸಿಫಿಕ್ ಸಾಗರಗಳಿಂದ ಸುತ್ತುವರೆದಿದೆ ಈ ಪೂರ್ತಿ ಖಂಡ. ಇದನ್ನು ಗ್ರೇಟ್ ಬ್ಯಾರಿಯರ್ ರೀಫ್, ಉಲೂರ್ ಮತ್ತು ಔಟ್ ಬ್ಯಾಂಕ್ಗಳಂಥ ಪ್ರಸಿದ್ಧ ನೈಸರ್ಗಿಕ ಹೆಗ್ಗುರುತುಗಳನ್ನು ಇದು ಒಳಗೊಂಡಿದೆ. ಆಸ್ಟ್ರೇಲಿಯಾ ದೇಶವು ಇದರ ಪೂರ್ತಿ ಸುತ್ತಲೂ ಒಂದು ಸಮುದ್ರನೇ ಇದೆ. ಇದನ್ನು ಒಂದು ಖಂಡನೂ ಅನ್ನುತ್ತಾರೆ ಮತ್ತು ಇದು ಒಂದು ದೇಶನೂ ಸಹ. ಆಸ್ಟ್ರೇಲಿಯಾ ದೇಶದ ಸಂಸ್ಕೃತಿಯು ಇಲ್ಲಿಯ ಸ್ಥಳೀಯ ಸಂಪ್ರದಾಯಗಳು ಮತ್ತು ವಲಸಿಗರ ಪ್ರಭಾವಗಳೊಂದಿಗೆ ಸಂಯೋಜಿಸುವ ವೈವಿಧ್ಯತೆಯ ಸಂಸ್ಕೃತಿಗೆ ಇದು ಹೆಸರುವಾಸಿಯಾಗಿದೆ. ಆಸ್ಟ್ರೇಲಿಯಾ ದೇಶದ ಕೆಲವು ಕ್ರೀಡೆಗಳ ಬಗ್ಗೆ ಹೇಳುವುದಾದರೆ ಇಲ್ಲಿ ಪ್ರಮುಖವಾಗಿ ಕ್ರಿಕೆಟು, ರಗ್ಬಿ ಮತ್ತು ಆಸ್ಟ್ರೇಲಿಯನ್ ರೂಲ್ಸ್ ಫುಟ್ಬಾಲ್ ಆಸ್ಟ್ರೇಲಿಯನ್ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಸಾಂಪ್ರದಾಯಿಕವಾಗಿ ಇಲ್ಲಿಯ ಆಹಾರಗಳ ಬಗ್ಗೆ ಸ್ವಲ್ಪ ಹೇಳಿದರೆ ಇಲ್ಲಿ ಮೆಜಿಮೈಟ್, ಮಾಂಸದ ಪೈಗಳು, ಟೀಮ್ ಟಾಮ್ ಮತ್ತು ಬಾರ್ಬೆಕ್ಯೂಬ್ ಭಕ್ಷ್ಯಗಳು ಇವು ಇಲ್ಲಿಯ ಜನರು ತುಂಬಾ ತಿನ್ನುತ್ತಾರೆ. ಇಲ್ಲಿ ನೀವು ಹೋದರೆ ಸ್ವಲ್ಪ ಊಟದ ಬಗ್ಗೆ ಕಾಳಜಿ ವಹಿಸಲಿ. ನಾನ್ ವೆಜ್ ಇಲ್ಲಿ ತುಂಬಾ ಸಖತ್ತಾಗಿ ಸಿಗುತ್ತದೆ. ಆದರೆ ವೆಜಿಟೇರಿಯನ್ಗಳಿಗೆ ಸ್ವಲ್ಪ ಇಲ್ಲಿ ಲಕ್ಷ್ಯ ಕೊಡಬೇಕು. ಆಸ್ಟ್ರೇಲಿಯಾ ದೇಶದ ಆರ್ಥಿಕತೆ, ಇವರ ಎಕಾನಮಿ ಹೇಗಿದೆ ಅಂದರೆ ಮಿಶ್ರ ಮಾರುಕಟ್ಟೆಯ ಆರ್ಥಿಕತೆಯನ್ನು ಹೊಂದಿರುವ ಒಂದು ಶ್ರೀಮಂತ ರಾಷ್ಟ್ರ ಇದು. ಇಲ್ಲಿ ಪ್ರಮುಖವಾಗಿ ಕೈಗಾರಿಕೆಗಳು, ಗಣಿಗಾರಿಕೆ, ಕೃಷಿ, ಪ್ರವಾಸೋದ್ಯಮ ಮತ್ತು ಶಿಕ್ಷಣ ಇವು ಇದರ ಮುಖ್ಯ ಆರ್ಥಿಕತೆಗೆ ಕೊಡುಗೆ ಕೊಡುತ್ತವೆ. ಆಸ್ಟ್ರೇಲಿಯಾವು ಕಲ್ಲಿದ್ದಲು, ಕಬ್ಬಿಣ, ಅದಿರು ಹಾಗೂ ನೈಸರ್ಗಿಕ ಅನಿಲದ ಅತಿ ದೊಡ್ಡ ರಫ್ತುದಾರರಲ್ಲಿ ಒಂದಾಗಿದೆ. ಇದು ಇವರ ಎಕಾನಮಿಗೆ ಇದು ತುಂಬಾ ಇಂಪಾರ್ಟೆಂಟು. ಇದು ಒಂದು ಶ್ರೀಮಂತ ದೇಶ, ನೆನಪಿರಲಿ. ಇನ್ನು ನೀವು ಆಸ್ಟ್ರೇಲಿಯಾ ದೇಶಕ್ಕೆ ಹೋದರೆ ಅಲ್ಲಿ ಕೆಲವೊಂದು ಜೀವಿಗಳು ನಿಮಗೆ ಸಿಗುತ್ತವೆ, ಬೇರೆ ದೇಶದಲ್ಲಿ ಎಲ್ಲೂ ಸಿಗಲ್ಲ. ಮೊದಲನೆಯ ಜೀವಿಗಳು ಕಂಗಾರುಗಳು, ಕೋಲಾಗಳು ಮತ್ತು ಯಮುಗಳು ಮತ್ತು ಪ್ಲಾಸಿಪಸ್ಗಳಂತಹ ವಿಶಿಷ್ಟ ವನ್ಯಜೀವಿಗಳು ಇಲ್ಲಿ ವಾಸವಾಗಿದ್ದಾವೆ. ಆಸ್ಟ್ರೇಲಿಯಾದ ಪರಿಸರ ಗಮನಾರ್ಹವಾದ ಪರಿಸರ. ಹಲವಾರು ಭಕ್ಷ್ಯಗಳು ಮತ್ತು ಪೈರುಗಳು, ಬರಗಳು ಹಾಗೂ ಅಳಿವಿನಂಚಿನಿರುವ ಪ್ರತಿಭೆಗಳಿಗೆ ರಕ್ಷಣೆ ಒಳಗೊಂಡಿದೆ ಈ ದೇಶ. ಇಲ್ಲಿಯ ಕುತೂಹಲಕಾರಿ ಕೆಲವು ಸಂಗತಿಗಳ ಬಗ್ಗೆ ಹೇಳಬೇಕಾದರೆ ಆಸ್ಟ್ರೇಲಿಯಾ ಯಾವುದೇ ಅಧಿಕೃತ ರಾಜ್ಯ ಮತ್ತು ಧರ್ಮವನ್ನು ಹೊಂದಿಲ್ಲ. ಇಲ್ಲೂ ಧಾರ್ಮಿಕ ಸ್ವಾತಂತ್ರ್ಯ ಎತ್ತಿ ಹಿಡಿದಿದೆ. ಇಲ್ಲಿ ಯಾವುದೇ ತುಂಬ ಜನರು ಇಲ್ಲಿ ಧರ್ಮನ ಫಾಲೋನೇ ಮಾಡಲ್ಲ. ಇವರು ಧರ್ಮ ಅನ್ನೋದು ಇವ್ರಿಗೆ ಗೊತ್ತೇ ಇಲ್ಲ. ತುಂಬ ಜನ ತಿಳ್ಕೊಂಡಿದ್ದಾರೆ ಆಸ್ಟ್ರೇಲಿಯಾದವರು ಕೇವಲ ಕ್ರಿಶ್ಚಿಯನ್ ಇಲ್ಲಿಯ ಧರ್ಮ ಅಂತ. ಆದರೆ ಇದು ಸುಳ್ಳು. ಇಲ್ಲಿಯ ಜನರು ಧರ್ಮದಲ್ಲಿ ನಂಬೋದೇ ಇಲ್ಲ. ಆಸ್ಟ್ರೇಲಿಯಾ ದೇಶವನ್ನು 6 ರಾಜ್ಯಗಳನ್ನಾಗಿ ವಿಂಗಡಿಸಲಾಗಿದೆ. ಮೊದಲನೇದು ಉದಾ, ನ್ಯೂ ಸೌತ್ ವೇಲ್ಸ್, ಕ್ವೀನ್ಸ್ಲ್ಯಾಂಡ್ ಮತ್ತು 2 ಪ್ರದೇಶಗಳು. ಉದಾಹರಣೆಗೆ ಉತ್ತರ ಪ್ರದೇಶ ಆಸ್ಟ್ರೇಲಿಯಾ ಮತ್ತು ಆಸ್ಟ್ರೇಲಿಯಾದ ರಾಜಧಾನಿ ಪ್ರದೇಶ. ಇಲ್ಲಿಯ ಪ್ರಸಿದ್ಧ ಘಟನೆಗಳು ಅಂದರೆ ಮೊಟ್ಟ ಮೊದಲನೆಗೆ ಸಿಡ್ನಿ ಹೊಸ ವರ್ಷದ ಮುನ್ನಾದಿನ ಪಟಾಕಿ, ಮೆಲ್ಬರ್ನ್ ಕಪ್ ಮತ್ತು ಆಸ್ಟ್ರೇಲಿಯಾ ಓಪನ್ ಇವೆಲ್ಲ ಇಲ್ಲಿಯ ಪ್ರಸಿದ್ಧ ಘಟನೆಗಳು. ಇವೆಲ್ಲ ಅಂದರೆ ಆಸ್ಟ್ರೇಲಿಯಾ ಓಪನ್ ಇದು ಒಂದು ಗೇಮು ಮತ್ತು ಮೆಲ್ಬರ್ನ್ ಕಪ್ ಅಂತ ಇದೊಂದು ಗೇಮು ಮತ್ತು ಹೊಸ ವರ್ಷವನ್ನು ಮೊಟ್ಟ ಮೊದಲನೇದಾಗಿ ಸಿಡ್ನಿಯಲ್ಲಿ ಆಚರಣೆ ಮಾಡುತ್ತಾರೆ. ಅದನ್ನು ಭವ್ಯವಾಗಿ ನೀವು ಈಗ ಹೊಸ ವರ್ಷ ಬಂದರೆ ನೋಡ್ಬೋದು. ಮೊದಲನೇದು ಎಲ್ಲ ನ್ಯೂಸ್ನಲ್ಲಿ ಇದೇ ತೋರಿಸ್ತಾರೆ, ಸಿಡ್ನಿಯಲ್ಲಿ ಹೊಸ ವರ್ಷ ಆಚರಣೆ ಮಾಡಲಾಗಿದೆ.
ಮತ್ತು ಇಲ್ಲಿಯ ಕೆಲವೊಂದು ನಿರ್ದಿಷ್ಟ ಅಂಶಗಳ ಬಗ್ಗೆ ಹೆಚ್ಚುವರಿ ವಿವರ ನಿಮಗೆ ಬೇಕಂದರೆ ಇನ್ನು ಅದನ್ನು ಕಮೆಂಟ್ನಲ್ಲಿ ಬರೆಯಿರಿ, ಅದರ ಬಗ್ಗೆ ನಿಮಗೆ ವಿವರಣೆ ಕೊಡ್ತೀನಿ. ಈ ಎಲ್ಲ ಆಸ್ಟ್ರೇಲಿಯಾ ದೇಶದ ಬಗ್ಗೆ ಇಷ್ಟೆಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ, ಅವರಿಗೂ ಗೊತ್ತಿರಲಿ ಆಸ್ಟ್ರೇಲಿಯಾ ದೇಶದ ಬಗ್ಗೆ ಸ್ವಲ್ಪ. ಆಸ್ಟ್ರೇಲಿಯಾ ದೇಶ ಅಂದರೆ ಬರೀ ಕ್ರಿಕೆಟ್ ಅಲ್ಲ, ಇದರಲ್ಲಿ ಇನ್ನೂ ತುಂಬಾ ಇದೆ. ಅದನ್ನು ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಆಗಿ ಡೀಟೇಲ್ ಆಗಿ ಮುಂದಿನ ವಿಡಿಯೋನಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ಗುಡ್ ಬಾಯ್.